ಮುಂದಿನ ಕೃತಿ. ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಪರಮಾತ್ಮನಾದ ಶ್ರೀಕೃಷ್ಣನ ಬಾಲ್ಯದ ಒಂದು ಸುಂದರವಾದ ಲೀಲೆಯು ಈ ಕೃತಿ ಹೇಳುತ್ತದೆ. ಒಮ್ಮೆ ಯಶೋದೆ ಮುತ್ತುಗಳನ್ನು ಪೋಣಿಸುತ್ತಾ ಇರುತ್ತಾಳೆ. ಆಗ ಪುಟ್ಟ ಕೃಷ್ಣನು ಬಂದು ಒಂದು ಮುತ್ತನ್ನು ತೆಗೆದುಕೊಂಡು ಹಿತ್ತಲ ಮಣ್ಣಿನಲ್ಲಿ ಹುದ್ದಿಡುತ್ತಾನೆ. ಯಶೋದೆ ಬಂದು ಮುತ್ತು ಕಾಣದಿರಲು ಗಾಬರಿಯಾಗಿ ತನ್ನ ಸೇವಕರನ್ನು ಹುಡುಕಲು ಕಳುಹಿಸುತ್ತಾಳೆ. ಅವರು ಎಲ್ಲೂ ಸಿಗಲಿಲ್ಲ ಎಂದು ಬಂದಾಗ ಕೃಷ್ಣ ಬಂದು ಮುಂದೆ ನಿಲ್ಲುತ್ತಾನೆ. ಯಶೋದೆ ಕೃಷ್ಣನ ಕೈ ಹಿಡಿದು ಮನೆಗೆ ಕರೆತಂದು ಮಗು ಹಸಿದಿರಬಹುದು ಎಂದು ತುತ್ತು ಮಾಡಿ ತಿನ್ನಿಸುತ್ತಾ, ನೀನು ತೆಗೆದುಕೊಂಡ ಮುತ್ತನ್ನು ತೋರಿಸು ಎಂದು ಅಕ್ಕರೆಯಿಂದ ಮುದ್ದಿಸುತ್ತಾಳೆ. ಆಗ ಕೃಷ್ಣನು ಹಿತ್ತಲಿಗೆ ಕರೆದುಕೊಂಡು ಹೋಗಿ ಮುತ್ತು ಬಿತ್ತಿದ ಜಾಗವನ್ನು ತೋರಿಸುತ್ತಾನೆ. ಅಲ್ಲಿ ಅದ್ಭುತವಾಗಿ ಮುತ್ತಿನ ಗಿಡಗಳು ಬೆಳೆದು ಕೊಂಬೆಯಲ್ಲೂ ಗೊಂಚಲು ಗೊಂಚಲಾಗಿ ಮುತ್ತುಗಳು ನೇತಾಡುತ್ತಿರುತ್ತವೆ. ಇದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯಚಕಿತರಾಗುತ್ತಾರೆ. ಈ ರೀತಿ ಕೃಷ್ಣನ ಮಹಿಮೆಯನ್ನು ಯಾರೂ ಅರಿಯಲಾರರು. ಏನು ಪೇಳಲಿ ಕೃಷ್ಣನ ಈ ಮಹಿಮೆಯನ್ನು ಎಂದು ದಾಸರು ಹೇಳಿದ್ದಾರೆ. ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಹೊತ್ತಾರೆದ್ದು ಯಶೋದೆ ಮುತ್ತು ಪೋಣಿಸುತ್ತಿದ್ದಳು. ಹತ್ತಿರಿದ್ದ ಕೃಷ್ಣ ಬಂದು ಒಂದು ಮುತ್ತು ತೆಗೆದುಕೊಂಡು ಸುತ್ತಲಿದ್ದ ಹುಡುಗರ ಸಹಿತ ಹಿತ್ತಲೊಳಗೆ ಬಿತ್ತಿ ಹೋದ. ಹೊತ್ತಾರೆದ್ದು ಯಶೋದೆ ಮುತ್ತು ಪೋಣಿಸುತ್ತಿದ್ದಳು. ಹತ್ತಿರಿದ್ದ ಕೃಷ್ಣ ಬಂದು ಒಂದು ಮುತ್ತು ತೆಗೆದುಕೊಂಡು ಸುತ್ತಲಿದ್ದ ಹುಡುಗರ ಸಹಿತ ಹಿತ್ತಲೊಳಗೆ ಬಿತ್ತಿ ಹೋದ. ಏನ ಪೇಳಲಿ ನಾನು ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಪರಿ ಚಿಂತೆಯಿಂದ ಯಶೋದೆ ಗೋಪ್ಯರ ಕಳುಹಿದಳು. ಸಂದಲಿ ಹುಡುಕಿ ಕಂದ ಕಾಣನೆಂದು ಬರಲು ಒಂದು ಕ್ಷಣದಲ್ಲಿ ಕೃಷ್ಣ ಬಂದು ಎದುರಾಗಿ ನಿಂದ ಕಂದ. ಪರಿ ಚಿಂತೆಯಿಂದ ಯಶೋದೆ ಗೋಪ್ಯರ ಕಳುಹಿದಳು. ಸಂದಲಿ ಹುಡುಕಿ ಕಂದ ಕಾಣನೆಂದು ಬರಲು ಒಂದು ಕ್ಷಣದಲ್ಲಿ ಕೃಷ್ಣ ಬಂದು ಎದುರಾಗಿ ನಿಂದ ಕಂದ. ಏನ ಪೇಳಲಿ ನಾನು ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಕಂದಯ್ಯನ ಕರವ ಪಿಡಿದು ಯಶೋದೆ ಕರೆತಂದಳು ಮನೆಗೆ. ಕಂದ ಬಹಳ ಹಸಿದನೆಂದು ತುತ್ತು ಮಾಡಿ ಉಣಿಸಿದಳು. ಕಂದ ಮುತ್ತು ತೋರಿಸು ಚಂದಿರ ನೀನೆಂದು ಮುದ್ದಿಸಿದಳು. ಕಂದಯ್ಯನ ಕರವ ಪಿಡಿದು ಯಶೋದೆ ಕರೆತಂದಳು ಮನೆಗೆ. ಕಂದ ಬಹಳ ಹಸಿದನೆಂದು ತುತ್ತು ಮಾಡಿ ಉಣಿಸಿದಳು. ಕಂದ ಮುತ್ತು ತೋರಿಸು ಚಂದಿರ ನೀನೆಂದು ಮುದ್ದಿಸಿದಳು. ಏನ ಪೇಳಲಿ ನಾನು ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ತಾಯ ಕರೆದು ಹಿತ್ತಲೊಳಗೆ ಮುತ್ತಿನ ಗಿಡವ ತೋರಿಸಿದ. ಪಂಟೆಗೆ ಎಂಟು ಗೊಂಚು ಜೋಲು ತಿರಲು ಕಡಿದು ರಾಶಿ ಹಾಕಿದ ಪರಮ ಪುರಂದರ ವಿಠ್ಠಲರಾಯ. ತಾಯ ಕರೆದು ಹಿತ್ತಲೊಳಗೆ ಮುತ್ತಿನ ಗಿಡವ ತೋರಿಸಿದ. ಪಂಟೆಗೆ ಎಂಟು ಗೊಂಚು ಜೋಲು ತಿರಲು ಕಡಿದು ರಾಶಿ ಹಾಕಿದ ಪರಮ ಪುರಂದರ ವಿಠ್ಠಲರಾಯ. ಏನ ಪೇಳಲಿ ನಾನು
ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ. ಏನ ಪೇಳಲೆ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ.